ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಿದ ಕಳ್ಳರು. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ಘಟನೆ. ಈ5 ನ್ಯೂಸ್ಗೆ ಸ್ವಾಗತ. ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆಗಳು, ನಗದು ಹಣ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಸುಮಾರು ತಿಂಗಳುಗಳಿಂದ ವಾಸವಿರುವ ಚೌಡರೆಡ್ಡಿ ಹಾಗೂ ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ 2 ಮನೆಯವರು ಕೆಲಸದ ನಿಮಿತ್ತ ತಮ್ಮ ಊರುಗಳಿಗೆ ತೆರಳಿದರು. ಚೌಡರೆಡ್ಡಿ ಅವರ ಪತ್ನಿ ಇಂದು ಬೆಳಗ್ಗೆ ಮನೆಗೆ ಬಂದಾಗ ಕಳ್ಳತನವಾಗಿರುವ ಬಗ್ಗೆ ಪತ್ತೆಯಾಗಿದೆ. ಕಳ್ಳತನವಾಗಿರುವುದು ಖಚಿತವಾಗುತ್ತಿದ್ದಂತೆ ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಕುಮಾರ್ ಅವರ ಮನೆ ಬಾಗಿಲು ಗಮನಿಸಿದಾಗ ಅಲ್ಲಿಯೂ ಸಹ ಕಳ್ಳತನವಾಗಿರುವುದು ಖಚಿತವಾಗಿದೆ. ಕಳ್ಳತನವಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯ ಗಮನಕ್ಕೆ ತಂದ ತಕ್ಷಣ ಬೆರಳಚ್ಚು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಚೌಡರೆಡ್ಡಿ ಅವರು ಮಾತನಾಡಿ, ನಾವು ಕೆಲಸದ ನಿಮಿತ್ತ ತಮ್ಮೆಪಲ್ಲಿಗೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರೂಪಾಯಿ ಹಣ ಕಳ್ಳತನವಾಗಿದೆ. ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 30,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿದೆ ಎಂದರು. ಇದು ಒಡವೆಗಳೆಲ್ಲ ಇಟ್ಕೊಂಡಿದ್ದಾರೆ. ಎಷ್ಟು ಲಾಸ್ ಆಗಿದೆ ನಿಮಗೆ? ಸರ್, ಬೆಳ್ಳಿದು ಅಂತಂದರೆ ಒಂದು 35,000 ಆಗಿರುತ್ತೆ. ಕ್ಯಾಶ್ ಬಂದುಬಿಟ್ಟು 30,000. ಇನ್ನು ಓಳೆ, ಬಂಗಾರದ ಓಳೆ 2 ಜೊತೆ ಎತ್ಕೊಂಡಿದ್ದಾರೆ. ನೀವು ಬಾಡಿಗೆಗೆ ಎಷ್ಟು ವರ್ಷಗಳಿಂದ ಇದ್ದೀರಿ? ಸರ್, ನಾನು ರೀಸೆಂಟಾಗಿ ಈ ವರ್ಷ ಬಂದಿರೋ ಸರ್. ಮೇ ಬಂದರೆ 1 ವರ್ಷ ಆಗುತ್ತೆ. ನಿಮ್ಮ ಒಂದೇ ಅಕ್ಕಪಕ್ಕ ಮನೆಯಲ್ಲಿ ಹೆಂಗಾಗಿರೋದು ಅಂತ ನಿಮ್ಗೆ ಗೊತ್ತಾ? ಯಾವ್ದು ಅನುಮಾನ ಇದೆಯಾ ಅದ್ರ ಮೇಲೆ ನಿಮಗೆ? ಹಂಗೇನು ಇಲ್ಲ ಸರ್, ನಾವು ಇಬ್ಬರೇ ಇರೋದು ಪಕ್ಕದಲ್ಲೇ. ಅವರು ಊರಿಗೆ ಹೋಗಿದ್ರು, ನಾವು ಊರಿಗೆ ಹೋಗಿದ್ವಿ. ಬೆಳಗ್ಗೆ ಬಂದಾಗ ನಮ್ಮದು ಬಾಳಲ್ಲಿ ಇರೋದಿಲ್ಲ ಬಾಡಿಗೆಗೆ. ನಿನ್ನೆ ಊರಿಗೆ ಹೋದ್ವಿ 2 ಗಂಟೆಗೆ. ಬರೋಷ್ಟಿಗೆ ಬೆಳಗ್ಗೆ ಅವಳು ಫೋನ್ ಮಾಡಿದ್ಲು. ಬರೋಷ್ಟಿಗೆ ಎಲ್ಲ ಹೋಗಿದೆ. 2 ಜೊತೆ ಓಳೆ, ಹುಂಡಿಯಲ್ಲಿ 25,000 ಇತ್ತು. ಮತ್ತು ಬೆಳ್ಳಿ ಸಾಮಾನೆಲ್ಲ ಹೋಗಿದೆ. 5,000 ಕ್ಯಾಶ್ ಇಟ್ಕೊಂಡಿದ್ದಾರೆ. ನಾನು ಊರಲ್ಲಿದ್ದೆ. ಫಸ್ಟ್ ಅವಳು ಬಂದು ಬಾಗಿಲು ತೆಗೆದಿದ್ದಾಳೆ. ನಮ್ಮದು ಆಗಿದೆಯೇನೋ ಅಂತ ಬಾಗಿಲು ತೆಗೆದಿದ್ದಾಳೆ. ಬಾಗಿಲು ತೆಗೆದ ತಕ್ಷಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫೋನ್ ಮಾಡಿದ್ಲು. ನಾನು ಬಂದೆ ಊರಿಂದ. ಚೌಡರೆಡ್ಡಿ ಅಂತ ತಮ್ಮೆಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದರೆ ಮನೇಲೇನೋ ಫಂಕ್ಷನ್ನು ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ. ನೆನ್ನೆ ನೈಟ್ ಇರಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರಿಗೆ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ. ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ಮ ಮಿಸ್ಸಸ್ಸು ಇನ್ನು ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತೊಗೊಳೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಟ್ಟಷ್ಟೊತ್ತಿಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಒಳಗಡೆಗೆ ಹೋದರೆ ಎಲ್ಲ ಇದು ಬೀರು ಎಲ್ಲ ಹೊಡ್ತಾಕಿದ್ದಾರೆ. ಬೀರು ಅಂತಂದರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಹೊರಗಡೆದು ಡ್ರಾಯರ್ಗೆ ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಏನೇನು ಕಳ್ತನಾಗಿದೆ ಸರ್. 49 ಗ್ರಾಮು ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದುಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ ನಾವು 5,000 ಅಂತ ಹೇಳಿ 4,000 ಅಂತ ಹೇಳಿ 4,000 5,000 ರೂಪಾಯಿ ಅಮೌಂಟ್ ಇತ್ತು, ಕ್ಯಾಶ್ ಹೋಗಿದೆ. ಮತ್ತು ಉಂಡಿ ಒಂದಿತ್ತು. ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಅದು ಸರ್, ಅನುಮಾನ ಯಾರ ಮೇಲೇನೂ ಇಲ್ಲ ನಮಗೆ. ಆ ಥರ ಈ ಲೊಕೇಶನಲ್ಲಿ ಆ ಥರ ಯಾರೂ ನಮ್ಗೆ ಗೊತ್ತಿಲ್ಲ. ಮತ್ತು ಒಂದು ಬೆಳ್ಳಿ ಕಾಲು ಚೈನ್ಗಳು 2 ಜೊತೆ ಇದ್ವು. ಕುಂಕುಮ ಭರಣಿಗಳಿದ್ವು. ದ್ವೀಪಗಳು, ಇದು ಬೆಳ್ಳಿ ದ್ವೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಪೊಲೀಸರು ದೂರು ನೀಡಿದ್ರ ಸರ್? ಪೊಲೀಸರಿಗೆ ದೂರು ನೀಡಿದಿರಿ. ಅಲ್ಲಿಂದ ಕಳಿಸಿದ್ರು, ಕರ್ಕೊಂಬಂದ್ರಿ, ನೋಡ್ಸಿದ್ದೀರಿ. ಡಾಕ್ಟರ್ ಅವ್ರು ಬಂದಿದ್ರು, ಫಿಂಗರ್ ಪ್ರಿಂಟ್ ಅವ್ರು ಬಂದಿದ್ರು, ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ತಗೊಂಡು ಹೋಗಿದ್ದಾರೆ. ನೋಡ್ಬೇಕು ಸರ್ ಏನಾಗುತ್ತೆ. ನೀವು ಬಾಡಿಗೆಗೆ ಬಂದು ಎಷ್ಟು ಜನ ಆಗಿದೆ ಇಲ್ಲಿ? ಸರ್, 1 ವರ್ಷ ಆಗಿದೆ. ಆ ಮನೆಯವರು? ಯಾವ ಮನೆಯವರು? ಅವರು ಬಂದು ಎಲ್ಲ ಒಂದು 3 ಮಂತ್ಸ್ ಏನಾಯಿತು. 2 to 3 ಮಂತ್ಸ್ ಏನಾಗಿದೆ ಅಷ್ಟು ಅವ್ರು ಬಂದು. ಅದಕ್ಕಿಂತ ಮುಂಚೆ ಇದ್ದವರು ಅವರು 1 ವರ್ಷ ಇದ್ರಂತೆ. ಅವರು ಬೇರೆ ಕಡೆ ಹೋಗಿದ್ದಾರೆ. ಇವ್ರು ಬಂದು ಒಂದು 3 ಮಂತ್ಸ್ ಆಯಿತು ಸರ್. ನಾವೊಂದು 1 ವರ್ಷ ಆಯಿತು. ಹೋಗಿದ್ದು ಯಾವ್ರಿಗೆ? ತಮ್ಮೆಪಲ್ಲಿ. ಈಗ ನಿಮಗೆ ಒಂದೇ ಸತಿ 2 ಮನೆ ಕಳ್ತನ ಆಗಿದೆಯಲ್ಲ, ಏನಂತ ಸರ್? ಕಾರಣ ಏನಿರ್ಬೋದು ಅಂತಂದರೆ, ಇವಾಗ ನಾವು ಇಲ್ಲ, ಅವರು ವೀಕ್ಲಿ ಹೋಗ್ತಿದ್ರು, ನಾವು ಹೋಗ್ತಿರ್ಲಿಲ್ಲ, ಊರಿಗೆ ಹೋಗ್ತಿರ್ಲಿಲ್ಲ. ಬಟ್ ಏನೋ ಇದು ಮನೆಯಲ್ಲಿ ನಮ್ಮ ಅಕ್ಕ ಅವರು ಡೆಲಿವರಿ ಆಗಿದ್ರು, ಮಗು ನೋಡೋದು ಅಂತ ಹೋಗಿದ್ವಿ. ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಹೋಗಿದ್ವಿ. ಬಟ್ ಬರೋಕ್ಕೆ ಅವಕಾಶ ಇರಲಿಲ್ಲ ಇಲ್ಲಿರೋದಕ್ಕೆ. ನೆನ್ನೆ ಬೆಳಗ್ಗೆ ಬಂದಿದ್ದೀನಿ ನಾನು, ಏನಿರಲಿಲ್ಲ, ಚೆನ್ನಾಗೇ ಇತ್ತು. ನೆನ್ನೆ ಬೆಳಗ್ಗೆ ಬಂದೋಗಿರೋದು. ನಾನು ಮತ್ತೆ ಮನೆಗೆ ಬರೋಕ್ಕಾಗಿಲ್ಲ. ನೆನ್ನೆ ನೈಟು ಬರೋಕ್ಕಾಗಿಲ್ಲ, ಬೆಳಗ್ಗೆ ಬರೋಕ್ಕಾಗಿಲ್ಲ. ಮಧ್ಯಾಹ್ನ ಇವ್ರು ಬಂದು ನಮ್ಮ ಮಿಸ್ಸಸ್ ಬಂದಿದ್ದಾರೆ. ಇಷ್ಟೊಳಗಡೆ ಇದಾಗಿದೆ. ಅವರು ಫೋನ್ ಮಾಡಿ ಕರೆದ್ರು, ಬಂದು ಕಂಪ್ಲೇಂಟ್ ಮಾಡಿದ್ದಾರೆ.